ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ ಆಗಿದೆ. ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ವಿರುದ್ಧ ಅದ್ಭುತವಾದ ಕಂಬ್ಯಾಕ್ ಮಾಡಿದೆ. ಈ ಮೂಲಕ ಸೌತ್ ಆಫ್ರಿಕಾ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ ಆಗಿದೆ. ಆಸ್ಟ್ರೇಲಿಯಾ ಸೋತ ಬಳಿಕ ಪ್ಯಾಟ್ ಕಮಿನ್ಸ್ ಅವರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಪದ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ನಡುವಿನ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಮೂರನೇ ದಿನದಲ್ಲಿ ಸೌತ್ ಆಫ್ರಿಕಾ ಬೌಲಿಂಗ್ ಅಬ್ಬರಕ್ಕೆ ಆಸ್ಟ್ರೇಲಿಯಾ ತತ್ತರಿಸಿ ಹೋಗಿತ್ತು. ಕಾಪಾಡಲ್ಲಿ ಬಂದಂತ ಮಾರ್ನಸ್ ಲಬುಶೇನ್ ಅವರು 22 ರನ್ ಗಳಿಸಿ ಮಾರ್ಕೋ ಆನ್ಸನ್ ಅವರಿಗೆ ಓಟಾದ್ರು. ಉಸ್ಮಾನ್ ಕವಾಜ್ ಅವರು ಕೂಡ 6 ರನ್ ಗಳಿಸಿ ಕರ್ಗಿಸ್ ರಬಾಡ್ ಅವರಿಗೆ ಓಟಾದ್ರು. ಈ ಮೂಲಕ ಸೌತ್ ಆಫ್ರಿಕಾ ಬೌಲಿಂಗ್ ಅಬ್ಬರಕ್ಕೆ ಆಸ್ಟ್ರೇಲಿಯಾ ಕಂಪ್ಲೀಟ್ಲಿ ತತ್ತರಿಸಿ ಹೋಗಿತ್ತು. ಕ್ಯಾಮರಾನ್ ಗ್ರೀನ್ ಅವರು ಕೂಡ ಯಾವುದೇ ಪರ್ಫಾರ್ಮೆನ್ಸ್ ನ ಕೊಡದೆ 0 ರನ್ ಗಳಿಸಿ ಪೆವಿಲಿಯನ್ ಕೂಡ ತಲುಪಿದ್ರು. ಸ್ಟೀವನ್ ಸ್ಮಿತ್ ಅವರು ಮೊದಲ ದಿನದ ಆಟದಲ್ಲಿ ಅಬ್ಬರಿಸಿ ಬೊಬ್ಬರಿದ್ರು. ಮೂರನೇ ದಿನದ ಆಟದಲ್ಲಿ ಸ್ಟೀವನ್ ಸ್ಮಿತ್ ಅವರು ಯಾವುದೇ ಪರ್ಫಾರ್ಮೆನ್ಸ್ ನ ಕೊಡದೆ ಪೆವಿಲಿಯನ್ ಕೂಡ ಸೇರಿಕೊಂಡಿದ್ರು. ಟ್ರಾವಿಸ್ ಹೆಡ್ ಅವರು ಕೂಡ ಯಾವುದೇ ಪರ್ಫಾರ್ಮೆನ್ಸ್ ನ ಕೊಟ್ಟಿರ್ಲಿಲ್ಲ. 9 ರನ್ ಗಳಿಸಿ ಮಾಲ್ಡರ್ ಅವರಿಗೆ ಓಟಾದ್ರು. ಎಫ್ ಸ್ಟಾರ್ ಅವರು ಕೂಡ 9 ರನ್ ಗಳಿಸಿ ಓಟಾದ್ರು. ಈ ಮೂಲಕ ಸೌತ್ ಆಫ್ರಿಕಾ ಇತಿಹಾಸ ಕೂಡ ನಿರ್ಮಿಸಿದೆ. ಅಲೆಕ್ಸ್ ಕ್ಯಾರಿ 43 ರನ್ ಗಳಿಸಿ ಓಟಾದ್ರೆ ನಾಯಕ ಪ್ಯಾಟ್ ಕಮಿನ್ಸ್ ಅವರು 6 ರನ್ ಗಳಿಸಿ ಓಟಾದ್ರು. ರಿಚರ್ಡ್ ಸ್ಟಾರ್ಕ್ ಅವರು ಕೂಡ ಅದ್ಭುತವಾಗಿ ಆಡಿದ್ರು. 50 ಕೂಡ ಬಂತು. ಈ ಮೂಲಕ ಆಸ್ಟ್ರೇಲಿಯಾ ಮೂರನೇ ದಿನದ ಆಟದಲ್ಲಿ 282 ರನ್ ಕಲೆಯಕ್ಕೆ ಸೌತ್ ಆಫ್ರಿಕಾಗೆ 283 ರನ್ ಗಳ ಟಾರ್ಗೆಟ್ ಕೊಟ್ಟಿತ್ತು. ಕೊನೆಯ ದಿನದ ಪಂದ್ಯದಲ್ಲಿ ಏಡನ್ ಮಕ್ರಮ್ ಅವರ ಬ್ಯಾಟಿಂಗ್ ಅಬ್ಬರಕ್ಕೆ ಆಸ್ಟ್ರೇಲಿಯಾ ತತ್ತರಿಸಿ ಹೋಗಿತ್ತು. ಈ ಮೂಲಕ ಸೌತ್ ಆಫ್ರಿಕಾ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ ಆಗಿದೆ. ಏಡನ್ ಮಕ್ರಮ್ ಅವರು ಆಡಿದಂತ 207 ಬಾಲ್ಗಳಲ್ಲಿ ಸೆಂಚುರಿ ಕೂಡ ಸಿಡಿಸಿದ್ರು. ಈ ಮೂಲಕ ಸೌತ್ ಆಫ್ರಿಕಾ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ ಆಗಿದೆ. ನಾಯಕ ತೆಂಬ ಬೌಮ 66 ರನ್ ಗಳಿಸಿ ಹೊರಟಾದ್ರು. ಏಡನ್ ಮಕ್ರಮ್ ಅವರ ಕಡೆಯಿಂದನೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಈ ಮೂಲಕ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾವನ್ನು ಹಿಂದಿಕ್ಕೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ ಆಗಿದೆ. ಆಸ್ಟ್ರೇಲಿಯಾ ಸೋತ ಬಳಿಕ ಪ್ಯಾಟ್ ಕಮಿನ್ಸ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ನಾವು ಎಲ್ಲಾ ಟೆಸ್ಟ್ ಪಂದ್ಯಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಬಂದಿದ್ವಿ. ಇಂಡಿಯಾ ಅಂತ ಬಲಿಷ್ಠ ತಂಡದ ಮೇಲೆ ನಾವು ಗೆದ್ದು ಬಂದಿದ್ವಿ. ಈಗ ಸೌತ್ ಆಫ್ರಿಕಾ ವಿರುದ್ಧ ಸೋತಿದ್ದು ನನಗೆ ತುಂಬಾ ನಿರಾಸೆ ತರಿಸಿದೆ. ಮುಂದಿನ ದಿನಗಳಲ್ಲಿ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟು ಮತ್ತೆ ಫೈನಲ್ ಗೆ ಬರ್ತೀವಿ ಅಂತ ಪ್ಯಾಟ್ ಕಮಿನ್ಸ್ ಅವರು ಹೇಳಿದ್ದಾರೆ. ಕಮಿನ್ಸ್ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ? ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ.